ಸಂಬಂಧಿಕರು ಜಗಳಾಡ್ತೀವಲ್ಲ, ಜಗಳಾಡಿ ಮಾತು ಬಿಡ್ತೀವಲ್ಲ, ಮಾತು ಬಿಟ್ಟು ಜಗಳಾಡಿ ಕೋರ್ಟಿಗೆ ಕಚೇರಿಗೆ ಇನ್ನು ಏನೇನೋ ಅನಾಹುತಗಳನ್ನ ನಾವು ಮಾಡ್ಕೊಂತೀವಿ. ಎದುರ ಸಲುವಾಗಿ ಬರೇ ಒಂದು ಗುಂಟೆ ಹೊಲದ ಸಲುವಾಗಿ, ಬರೇ ಒಂದು ಹಾದಿ ಸಲುವಾಗಿ, ಬರೇ ಒಂದು ಒಡ್ಡಿನ ಸಲುವಾಗಿ, ಬರೇ ಒಂದು ಒಡ್ಡಿನೊಳಗಿರ್ತಕ್ಕಂಥ ಗಿಡದ ಸಲುವಾಗಿ ಅವನು ಕೂಡ ಜಗಳಾಡಿ, ಆ ಗಿಡ ನನಗ ಬರ್ತದ, ಆ ಒಡ್ಡ ನನಗ ಬರ್ತದ, ಅದೊಂದು ಸಾಲ ನನಗ ಬರ್ತದ ಅಂತ ತಿಳ್ಕೊಂಡು ಕೋರ್ಟಿನಾಗ ಕೇಸ್ ಮಾಡಿ ಜಗಳಾಡಿ 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 ಎಷ್ಟೋ ಮಂದಿ 10 ಎಕರೆ ಹೊಲ ಕಳೆದಾರ್ರಿ. ಎದರ ಸಲುವಾಗಿ? ಬರೇ ಒಂದು ಸಾಲಿನ ಸಲುವಾಗಿ. ನಮ್ಮ ಮಕ್ಕಳಿಗೆ ನಾವು ಏನು ಸಂದೇಶ ಕೊಟ್ಟು ಹೋಗ್ಬೇಕು? ನಮ್ಮ ಮಕ್ಕಳ ಕೈಯಾಗ ಕೊಡ್ಲಿ ಕೊಟ್ಟು ಹೋಗೋಣ, ನಮ್ಮ ಮಕ್ಕಳ ಕೈಯಾಗ ಕುಡುಗೋಲು ಕೊಟ್ಟು ಹೋಗೋಣ. ಅವ್ರು ನಮ್ ಕೂಡ ಜಗಳಾಡ್ಯಾರ, ಅವ್ರು ನಮ್ ಕೂಡ ಹೊಡೆದಾಡ್ಯಾರ, ಅವ್ರು ನಮ್ಮನ್ನ ಕೋರ್ಟಿನ ಕಟ್ಟಿಗೆ ಹತ್ತಿಸಾರ, ಅದಕ್ಕೆ ಅವ್ರನ್ನ ಬಿಡಬಾರ್ದಂತ ತಿಳ್ಕೊಂಡು ಮಕ್ಕಳ ಕೈಯಾಗ ಕೊಡ್ಲಿ ಕೊಟ್ಟು ಹೋಗುನೇನ್ರಿಪ್ಪ? ಬೇಡ. ಈ ಭೂಮಿ ಶಾಶ್ವತವಾಗಿ ಇಲ್ಲೇ ಇರ್ತದ, ನಮ್ ಜೊತೆ ಬರೋದಿಲ್ಲ.